ಇವತ್ತು ರಿಚ್ ಶಾವಿಗೆ ಖೀರ್ ಮಾಡೋಣ ಅಂತ ಹೊಸ ಪ್ಯಾನ್ ತಗೊಂಡಿದ್ದೆ. ನನ್ನ ಮಗ ಅದೇ ಟೈಮ್ಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ ಮಮ್ಮಿ ಅಂತ ಹೇಳ್ದ. ಹೆಂಗಿದ್ರೂ ಹೊಸ ಪ್ಯಾನ್ ತಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಆಯಿತು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡೋಕ್ಕಿಟ್ಟೆ. ಹೊಸ ಪಾತ್ರೆ ತಗೊಂಡಾಗ ಸ್ವೀಟ್ ಮಾಡಲೇಬೇಕು ಅಂತ ಏನಿಲ್ಲ, ಅದೇ ಟೈಮಿಗೆ ಕೇಳಿದ್ರಿಂದ ನಾನು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ಪ್ಯಾನ್ಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಅದು ಕೆಂಪು ಬಣ್ಣ ಬಂದು ಗರಿ ಗರಿ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇನ್ನು ತುಪ್ಪ ದ್ರಾಕ್ಷಿ ಗೋಡಂಬಿ ಇಲ್ಲದೆ ಯಾವುದೋ ಖೀರು ಪಾಯಸಗಳಾಗಲ್ಲ. ಇನ್ನು ನಾನು ಮೊದಲೇ ಬೆಲ್ಲ ಹಾಕಿ ಹಾಲನ್ನ ಕಾಯಿಸಿಟ್ಕೊಂಡ್ಬಿಟ್ಟಿದ್ದೆ. ಅದನ್ನ ರೆಡಿ ಕಾಯಿಸಿಟ್ಕೊಂಡಿರೋದನ್ನ ಅಲ್ಲಿಗೆ ಹಾಕ್ಕೊಂಡೆ ದ್ರಾಕ್ಷಿ ಗೋಡಂಬಿ ಹುರಿದಿರೋದಕ್ಕೆ. ಇನ್ನು ಶಾವಿಗೆ ಹುರಿದಿಟ್ಕೊಂಡಿದ್ದೆ ಸಪ್ರೇಟು, ಅದನ್ನು ಅಷ್ಟೇ ಬೇಗ ಕುದಿ ಬಂದ ತಕ್ಷಣ ಹಾಕ್ದೆ. ಇನ್ನು ಪಿಸ್ತಾನೂ ಇತ್ತು, ಸ್ವಲ್ಪ ಪಿಸ್ತಾನೂ ಕಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗೆ ಮಾಡೋಕ್ಕೆ ಹೊರಟೆ. ಇದು ಮಾಡ್ತಾ ಮಾಡ್ತಾ ಸ್ವಲ್ಪ ರಿಚ್ಚಾಗೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮನೇಲಿ ಬಾದಾಮ್ ಪೌಡ್ರೆಲ್ಲ ಇತ್ತು, ಅದನ್ನು ಸೇರಿಸಿ ಅದರಲ್ಲೇ ಕೇಸರಿ ದಳ ಎಲ್ಲ ಇರುತ್ತೆ, ಹಾಕೋದೇನು ಬೇಕಾಗಿರಲ್ಲ. ಆಮೇಲೆ ಮತ್ತು ಸ್ವೀಟು ಇರುತ್ತೆ. ಸ್ವೀಟು ಇರೋದ್ರಿಂದ ಹೆಚ್ಚಿಗೆ ನಾನು ಬೆಲ್ಲಕ್ಕೂ ಹಾಕಿದ್ದೀನಿ, ಮತ್ತು ಮಿಲ್ಕ್ ಮೇಡಲ್ಲೂ ಇರುತ್ತೆ, ಮಿಲ್ಕ್ ಮೇಡು ಇತ್ತು. ಅದಕ್ಕೆ ಸ್ವಲ್ಪ ರಿಚ್ ಶಾವಿಗೆ ಖೀರು ಅಂತ ಹೆಸರು ಕೊಟ್ಟೆ ನಾನು. ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕ್ಕೊಂಡ್ರೆ ಸಾಕು. ನಾನು ಏಕೆಂದರೆ ಮೊದಲೇ ಹಾಲಿಗೆ ಬೆಲ್ಲ ಹಾಕಿ ಕಾಯಿಸಿಟ್ಕೊಬಿಟ್ಟಿದ್ದೆ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೊಳ್ಳಿ. ಕೆಲವರು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಇನ್ನು ಒಂದೆರಡು ಕುದಿ ಚೆನ್ನಾಗಿ ಕುದಿಸಿ, ತುಂಬ ಕುದಿಸ್ಬಾರ್ದು, ಸ್ವಲ್ಪ ಕುದಿಸ್ಬಿಟ್ಟು ಮುಚ್ಚಿ ಇಟ್ಬಿಟ್ರೆ ಅದು ಸರಿಯಾಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಇಲ್ಲ ಈಗ ಒಂದು 5 ನಿಮಿಷ ಕುದಿಸ್ಬಿಟ್ಟು ಮುಚ್ಚಿಟ್ರೆ ಈಗ ಶಾವಿಗೆ ಖೀರು ರೆಡಿಯಾಗುತ್ತೆ ನೋಡಿ. ಈಗ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಿನ್ನಿ, ಟೇಸ್ಟ್ ಹೇಳಿ.